ನೀರಿನ ಟ್ಯಾಂಕ್ನಲ್ಲಿ ಬಿದ್ದು ವ್ಯಕ್ತಿಯೊಬ್ಬ ಹುಬ್ಬಳ್ಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಘಟನೆ ನಡೆದಿದೆ. ಗದಗ ಮೂಲದ 65 ವರ್ಷದ ಹನುಮಂತ ತಳವಾರ್ ಮೃತ ವ್ಯಕ್ತಿ ಅಂತೇಳಿ ತಿಳಿದು ಬಂದಿದೆ. ಸೆಕ್ಯೂರಿಟಿ ಗಾರ್ಡ್ ಆಗಿ ಈ ಹನುಮಂತ ತಳವಾರ್ ಕೆಲಸ ಮಾಡ್ತಾ ಇದ್ರು. ಹನುಮಂತ ತಳವಾರ್ ಊಟ ಮಾಡಿ ತಾವು ಊಟಕ್ಕೆ ಅಂತೇಳಿ ಏನು ತೆಗೆದುಕೊಂಡು ಬಂದಿದ್ರು, ಆ ಬಾಕ್ಸ್ ಅನ್ನ ಡಬ್ಬಿಯನ್ನ ತೊಳೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೈ ಜಾರಿ ಆ ಬಾಕ್ಸ್ ಏನಿದೆ ಅದು ಬಿದ್ದಿದೆ. ಅದನ್ನ ತೆಗೆಯೋದಕ್ಕೆ ಅಂತೇಳಿ ಟ್ಯಾಂಕಿಗೆ ಇಳಿದಿದ್ದಾರೆ ಇವರು. ಆದರೆ ಇವರಿಗೆ ಈಜು ಬರ್ತಾ ಇರಲಿಲ್ಲ. ಈಜು ಬಾರದೆ ನೀರಿನ ಟ್ಯಾಂಕರ್ನಲ್ಲಿ ಮುಳುಗಿ ಸಾವನ್ನ ಅಪ್ಪಿರುವಂಥದ್ದು ಹನುಮಂತ ತಳವಾರ್. ಸ್ಥಳಕ್ಕೆ ಎಪಿಎಂಸಿ ನವನಗರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ಶವವನ್ನು ರವಾನೆ ಮಾಡಲಾಗಿದೆ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನಾಯ್ತು ಘಟನೆ ಅಂತ? ರಾತ್ರಿ ಎಷ್ಟೊತ್ತಲ್ಲಾಗಿರುವಂತಹ ಘಟನೆ ಇದು? ನವೀನ್, ಇದೇನು ಹುಬ್ಬಳ್ಳಿಯ ಗಾಮನಗಟ್ಟಿ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿನ್ನೆ ನಡೆದಂತ ಘಟನೆ ನವೀನ್. ಇದು ನಿಜಕ್ಕೂ ಒಂದು ಆಘಾತದ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂತಂದ್ರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ತನ್ನ ಕೆಲಸವನ್ನ ನಿರ್ವಹಿಸಿರ್ತಾನೆ, ಊಟ ಮುಗಿಸ್ತಾನೆ. ಏನು ಸಂಜೆ ಸುಮಾರು 8 ಗಂಟೆ ಸುಮಾರಿಗೆ ಊಟವನ್ನ ಮಾಡ್ತಾನೆ. ಊಟ ಮಾಡಿ ನಂತರ ಏನು ಆ ಒಂದು ನೀರಿನ ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕ್ ನಲ್ಲಿ ಏನು ತಾನು ತಿನ್ನಂತ ಏನು ಟಿಫನ್ ಬಾಕ್ಸ್ ತಂದಿರ್ತಾನೆ, ಆ ಟಿಫನ್ ಬಾಕ್ಸ್ ತೊಳೆಯಲ್ಲ ಅಂತ ಹೋಗ್ತಾನೆ. ಈ ವೇಳೆಯಲ್ಲಿ ಆಯತಪ್ಪಿ ಅದೇನು ಟಿಫನ್ ಬಾಕ್ಸ್ ಆ ಒಂದು ನೀರಿನ ಟಾಕಿಯಲ್ಲಿ ಬೀಳುತ್ತೆ. ಅದನ್ನ ತೆಗೆಯಲ್ಲ ಅಂತೇಳಿ ಬಟ್ಟೆ ಸಹಿತ ಎಲ್ಲವನ್ನು ತೆಗೆದುಹಾಕಿ ಆ ನೀರಲ್ಲಿ ಮುಳುಗ್ತಾನೆ. ಮುಳುಗಾದ್ಮೇಲೆ ಏನು ಆತ ಆ ನೀರಲ್ಲಿ ಮುಳುಗಿದ ತಕ್ಷಣ ಆತ ಸೈಡ್ಗೆ ಸರಿದು ಬಿಡ್ತಾನೆ. ನೀರಿನ ಟ್ಯಾಂಕ್ ಫುಲ್ ಆಗಿ ಫಿಲ್ ಇರುತ್ತೆ. ಹಿಂಗಾಗಿ ಆ ಸೈಡ್ಗೆ ಸರಿದ ಕೂಡಲೇ ಆತ ಹೊರಗಡೆ ಬರಕ್ಕೆ ಜಾಗನೇ ಸಿಗಲ್ಲ. ಇದರಿಂದ ಆತ ಅಲ್ಲಿ ಮುಳುಗಿ ಜೀವನ ಬಿಡ್ತಾನೆ. ಏನು ಈತನ ಏನು ಗದಗ ಮೂಲದ ಹನುಮಂತ ತಳವಾರ್ 65 ವರ್ಷ ಅಂತ ಗುರುತಿಸಲಾಗುತ್ತೆ. ಇನ್ನು ಈ ಒಂದು ಘಟನೆ ನಡೆದಿದ್ದು ಏನು ಹುಬ್ಬಳ್ಳಿಯ ತಾರೆಯಾದ ಇಂಡಸ್ಟ್ರಿಯಲ್ ಏರಿಯಾ WP ಏನು ಎಂಟರ್ಪ್ರೈಸಸ್ ಇರುತ್ತೆ, ಈ ಒಂದು ಕಂಪನಿಯಲ್ಲಿ ನಡೆದಿರುವಂತದ್ದು. ಈಗಾಗಲೇ ಆತನ ಏನು ಶವವನ್ನು ಕೂಡ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕೂಡ ರವಾನಿಸಲಾಗಿರುವಂತದ್ದು. ನವೀನ್, ಥ್ಯಾಂಕ್ ಯು ವಿನೋದ್.